ಹೊನ್ನಾವರ ಪಟ್ಟಣ ಪಂಚಾಯಿತಿ ಆವರಣದಲ್ಲಿ ಬಿಜೆಪಿ ಸದಸ್ಯತ್ವ ಅಭಿಯಾನಕ್ಕೆ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಬುಧವಾರ ಚಾಲನೆ ನೀಡಿದರು. ಪಟ್ಟಣದ ಶರಾವತಿ ವೃತ್ತದಿಂದ ಬಜಾರ್ ರಸ್ತೆಯವರೆಗೆ ಕಾಲ್ನಡಿಗೆಯಲ್ಲಿ ಸಾಗುವಾಗ ಕಾಲೇಜು ವಿದ್ಯಾರ್ಥಿಗಳಿಗೆ, ಸುತ್ತಮುತ್ತಲಿನ ಅಂಗಡಿ ಮಾಲೀಕರು ಹಾಗೂ ಸಾರ್ವಜನಿಕರಿಗೆ ಬಿಜೆಪಿ ಸದಸ್ಯತ್ವ ಅಭಿಯಾನದ ಕುರಿತು ಕರಪತ್ರ ನೀಡಿ ನೋಂದಣಿ ಮಾಡಿಕೊಳ್ಳುವಂತೆ ಮನವಿ ನೀಡಿದರು. ಈ ಸಂದರ್ಭದಲ್ಲಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಅಭಿವೃದ್ಧಿಗೆ ಹೊಸ ಪರ್ವ ಕೇಂದ್ರದ ಬಿಜೆಪಿ ಸರ್ಕಾರ ನೀಡುವ ಮೂಲಕ ವಿಶ್ವವೇ ತನ್ನತ್ತ ತಿರುಗಿ ನೋಡುವಂತೆ ಮಾಡುತ್ತಿದೆ. ಕಳೆದ 2 ಅವಧಿಯಲ್ಲಿ ಮಾಡಿದ ಅಭಿವೃದ್ಧಿ ಕಾರ್ಯದಂತೆ ಈ ಬಾರಿಯೂ 100 ದಿನಗಳಲ್ಲಿ ಅಭಿವೃದ್ಧಿಯ ವೇಗ ಹೆಚ್ಚಿಸಿದ್ದಾರೆ. ದೇಶದ ಜನರಲ್ಲಿ ನಾವೆಲ್ಲರೂ ಒಂದೇ ಎನ್ನುವ ಭಾವನೆಯೂ ಕೂಡ ದೇಶಾಭಿಮಾನ ಮೂಡಿಸುವ ಕಾರ್ಯವಾಗಿದೆ. ರಾಮ ಮಂದಿರ ನಿರ್ಮಾಣ, ಆರ್ಟಿಕಲ್ 370 ರದ್ದು ಕಾರ್ಯ ಈ ಹಿಂದೆ ಆಗಿದ್ದು, ವಕ್ಫ್ ಮಂಡಳಿ ತಿದ್ದುಪಡಿ ತರಲು ಮುಂದಾಗಿದ್ದು, ಈ ವಿಧೇಯಕವು ಪಾಸ್ ಆಗಲಿದೆ. ಕೇಂದ್ರ ಸರ್ಕಾರಕ್ಕೆ ಬೆಂಬಲವಾಗಿ ಮುಂಬರುವ ದಿನದಲ್ಲಿ ಪಕ್ಷ ಇನ್ನಷ್ಟು ಬಲಿಷ್ಠವಾಗಲು ನಾವೆಲ್ಲರೂ ಸದಸ್ಯರಾಗಬೇಕು. 50,000ಕ್ಕೂ ಅಧಿಕ ಸದಸ್ಯರು ತಾಲೂಕಿನಲ್ಲಿ ಆಗುವಂತೆ ಪಕ್ಷದ ಕಾರ್ಯಕರ್ತರು ನೋಡಿಕೊಳ್ಳಬೇಕು. ಜಿಲ್ಲೆಯಲ್ಲಿ ಬಿಜೆಪಿಗೆ ಅತಿ ಹೆಚ್ಚು ಮತ ಬಂದಿದೆ. ಅದೇ ರೀತಿ ಸದಸ್ಯತ್ವವು ಹೆಚ್ಚಳವಾಗಬೇಕು. ಈ ಅಭಿಯಾನ ಯಶಸ್ವಿಯಾಗಲು ಎಲ್ಲರೂ ಕೈಜೋಡಿಸಬೇಕು. ಹಿರಿಯರ ಪರಿಶ್ರಮದಿಂದ ಪಕ್ಷ ಈ ಮಟ್ಟಕ್ಕೆ ಬೆಳೆದಿದೆ. ಭಾರತ ವಿಶ್ವಗುರು ಆಗಲು ಸದಸ್ಯತ್ವ ಅಭಿಯಾನವು ಬಹುಮುಖ್ಯವಾಗಲಿದೆ ಎಂದರು. ಈ ಸಂದರ್ಭದಲ್ಲಿ ಇನ್ನೊಮ್ಮೆ ಹೇಳ್ತೀನಿ, ಕಸ್ತೂರಿ ರಂಗನ್ ವರದಿಯ ವಿಷಯ ಚರ್ಚೆ ಆಗ್ತಾ ಇದೆ. ಕಸ್ತೂರಿ ರಂಗನ್ ವಿಷಯದ ಚರ್ಚೆಗೆ ನಮ್ಮ ಅಭಿಪ್ರಾಯಗಳನ್ನೆಲ್ಲ ನಾವು ತಿಳಿಸಿದ್ದೇವೆ. ರಾಜ್ಯ ಸರ್ಕಾರ ನಾಳೆ ಸಭೆ ಕರೆದಿದೆ. ರಾಜ್ಯ ಸರ್ಕಾರ ತನ್ನ ಅಭಿಪ್ರಾಯವನ್ನು ತಿಳಿಸಲಿ, ಸ್ಪಷ್ಟವಾಗಿ ತಿಳಿಸಲಿ. ಅರಣ್ಯ ಸಚಿವರು ನಮ್ಮ ಅತಿಕ್ರಮಣದಾರರ ವಿಷಯವನ್ನು ಗೊಂದಲದ ಗೂಡು ಮಾಡ್ತಿದ್ದಾರೆ. ಅರಣ್ಯ ಸಚಿವರು ಒಂದಿನ ಅತಿಕ್ರಮಣದಾರರು ಕುಲ ಮಾಡಬೇಕು ಅಂತ ಹೇಳ್ತಾರೆ, ಒಂದಿನ ಕಸ್ತೂರಿ ರಂಗನ್ನ ವರದಿಯನ್ನು ಸ್ವಾಗತಿಸ್ತೀವಿ ಅಂತ ಹೇಳ್ತಾರೆ, ಒಂದಿನ ವಿರೋಧ ಮಾಡ್ತೀವಿ ಅಂತ ಹೇಳ್ತಾರೆ. ಗೊಂದಲದ ಗೂಡು ಮಾಡಿದ್ದಾರೆ. ರಾಜ್ಯ ಸರ್ಕಾರ ಸ್ಪಷ್ಟ ನಿಲುವನ್ನು ಅತಿಕ್ರಮಣದಾರರ ಬಗ್ಗೆ, ಕಸ್ತೂರಿ ರಂಗನ್ ವರದಿಯ ಬಗ್ಗೆ ನಾಳೆ ತೆಗೆದುಕೊಳ್ಬೇಕು. ನಾವು ಜನರ ಬಗ್ಗೆ ಪರವಾಗಿದ್ದೇವೆ, ಅಭಿವೃದ್ಧಿ ಪರವಾಗಿದ್ದೇವೆ. ಯಾವುದೇ ಕಾರಣಕ್ಕೂ ಯಾವುದೇ ಕಾಯ್ದೆ, ಯಾವುದೇ ಕಾನೂನಿನಿಂದ ಜನಜೀವನಕ್ಕೆ ತೊಂದರೆ ಆಗದೆ ಇರುವಂತೆ, ಈಗ ಯಾರ್ಯಾರು ಅತಿಕ್ರಮಣ ಮಾಡ್ಕೊಂಡಿದ್ದಾರಲ್ಲ ಅವರಿಗೆ ಸ್ಥಳದಲ್ಲಿ ಏನೂ ತೊಂದರೆ ಆಗದೆ ಇರುವಂತೆ ನಾವು ನೋಡ್ಕೋತೇವೆ. ಯಾರಿಗೂ ತೊಂದರೆ ಮಾಡೋದಿಲ್ಲ, ನಾವು ನೋಡ್ಕೊಳ್ತೇವೆ. ಆದರೆ ರಾಜ್ಯ ಸರ್ಕಾರ ಗೊಂದಲ ಮಾಡದೆ ಸ್ಪಷ್ಟ ನಿಲುವನ್ನು, ಜನಪರವಾದ ನಿಲುವನ್ನು ಕೇಂದ್ರ ಸರ್ಕಾರಕ್ಕೆ ತಿಳಿಸಬೇಕು ಅನ್ನುವಂಥ ಮಾತನ್ನು ನಾನು ಹೇಳ್ತೇನೆ. ಅಭಿವೃದ್ಧಿ ವಿಷಯವನ್ನು ನಾವು ಮಾಡೋದಕ್ಕೆ ಬದ್ಧ ಇದ್ದೇವೆ. ಈಗ ಸದಸ್ಯತಾ ಅಭಿಯಾನಕ್ಕೋಸ್ಕರ ಶಾಸಕ ದಿನಕರ ಶೆಟ್ಟಿ ಮಾತನಾಡಿ, ಪಕ್ಷ ಸಂಘಟನೆ ಹಾಗೂ ಪಕ್ಷದ ಕಾರ್ಯಕ್ರಮದಲ್ಲಿ ಹೊನ್ನಾವರದ ಕಾರ್ಯಕರ್ತರು ಸದಾ ಮುಂದಿದ್ದಾರೆ. ದೇಶದ ಪ್ರಧಾನಿಯವರು 3ನೇ ಬಾರಿ ಆಯ್ಕೆಯಾದ ಬಳಿಕ ಅಭಿವೃದ್ಧಿ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಅವರ ನೇತೃತ್ವದಲ್ಲಿ ಪಕ್ಷ ಬಲಿಷ್ಠವಾಗಲು ಇನ್ನಷ್ಟು ಸದಸ್ಯರಾಗಬೇಕಿದೆ ಎಂದರು. ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿಲ್ಲ. ಗುತ್ತಿಗೆದಾರರಿಗೆ ಹಣ ಪಾವತಿಯಾಗದೆ ಕೆಲಸ ಮಾಡಲು ಮುಂದೆ ಬರುತ್ತಿಲ್ಲ. ಕಳಪೆ ಸಾಧನೆಯನ್ನು ಜನತೆಗೆ ತಿಳಿಸುವ ಕಾರ್ಯ ಪಕ್ಷದ ಕಾರ್ಯಕರ್ತರು ಮಾಡುತ್ತಾ ಕೇಂದ್ರ ಸರ್ಕಾರದ ಯೋಜನೆಗಳ ಅರಿವು ಮೂಡಿಸುವಂತೆ ಸಲಹೆ ನೀಡಿದರು. ಕೆಲಸ ಮಾಡಿದಂಥ ಗುತ್ತಿಗೆದಾರರಿಗೆ ಹಣ ಪಾವತಿ ಮಾಡದೇ ಇರೋದ್ರಿಂದ ಅನೇಕ ಕಡೆ ಕಾಮಗಾರಿ ಇನ್ನೂ ಪೆಂಡಿಂಗ್ ಇದೆ ಸರ್. 1.5 ವರ್ಷದಲ್ಲಿ ಅವರು 1 ರೂಪಾಯಿನೂ ಯಾವ ಗುತ್ತಿಗೆದಾರರಿಗೂ ಕೊಟ್ಟಿಲ್ಲ. ಹೀಗಾಗಿ ಕೆಲಸ ಮಾಡೋದನ್ನು ನಿಲ್ಲಿಸಿದ್ದಾರೆ. ಆದರೆ ಗ್ರಾಮೀಣ ಪ್ರದೇಶದಲ್ಲಿ ನಾವು ಅತಿ ಹೆಚ್ಚು ಕೆಲಸಗಳನ್ನು ಮಾಡಿದ್ದೇವೆ. ನಾವು ಪ್ರಚಾರಕ್ಕೆ ಬಂದಂಥ ಸಂದರ್ಭದಲ್ಲೂ ಸಹ ನಾನು ತೋರಿಸಿದ್ದೇನೆ. ಎಲ್ಲ ಕಡೆ ವಿಶೇಷವಾಗಿ 100ಕ್ಕೆ 80ಕ್ಕಿಂತ ಹೆಚ್ಚು ಅತ್ಯುತ್ತಮವಾದಂಥ ರಸ್ತೆಯನ್ನು ನಮ್ಮ ಪಕ್ಷ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಾವು ಮಾಡಿಕೊಟ್ಟಿದ್ದೇವೆ. ಆದರೆ ಇವತ್ತು ಕಾಂಗ್ರೆಸ್ ಪಕ್ಷ ಯಾವುದೇ ಅಭಿವೃದ್ಧಿಗೆ 1 ರೂಪಾಯಿ ಹಣನೂ ನೀಡ್ತಾ ಇಲ್ಲ ಎನ್ನುವಂಥದ್ದು. ಅದರ ಜೊತೆಗೆ ರೇಷನ್ ಅಂಗಡಿಯವರಿಗೆ 5 ತಿಂಗಳಿಂದ ಅವರು ಕಮಿಷನ್ ಕೊಟ್ಟಿಲ್ಲ ಎನ್ನುವಂಥದ್ದು ಮೊನ್ನೆ ಪತ್ರಿಕೆಯಲ್ಲಿ ಬಂದಿದೆ. ಅಂದರೆ ಅವರ ಪರಿಸ್ಥಿತಿ ಯಾವ ರೀತಿಯಲ್ಲಿದೆ ಅನ್ನುವಂಥದ್ದನ್ನು ದಯವಿಟ್ಟು ಸಾರ್ವಜನಿಕರು ತಿಳ್ಕೊಳ್ಬೇಕು ಎನ್ನುವಂಥ ಮಾತನ್ನು ಹೇಳಿ, ಇವತ್ತು ಏನು ಮೆಂಬರ್ಶಿಪ್ ಅಭಿಯಾನ ಇದನ್ನು ನಾವೆಲ್ಲರೂ ಸೇರಿ ಅತಿ ಹೆಚ್ಚು ಸದಸ್ಯರನ್ನು ಹೊನ್ನಾವರ ಮಂಡಳದಲ್ಲಿ ಆಗಬೇಕು ಎನ್ನುವಂಥದ್ದಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ನಾನು ಮತ್ತೊಮ್ಮೆ ಕೋರಿ ಮಾತಾಡ್ತೀನಿ. ಈ ಸಂದರ್ಭದಲ್ಲಿ ಮಂಡಲಾಧ್ಯಕ್ಷ ಮಂಜುನಾಥ್ ನಾಯ್ಕ್, ಶಿವಾನಂದ ಹೆಗಡೆ ಕಡತೋಕ, ಜಿಜಿ ಶಂಕರ್, ರಾಜೇಶ್ ಭಂಡಾರಿ, ಪಟ್ಟಣ ಪಂಚಾಯತ್ ಅಧ್ಯಕ್ಷ ನಾಗರಾಜ್ ಭಟ್, ಉಪಾಧ್ಯಕ್ಷ ಸುರೇಶ್ ಹೊನ್ನಾವರ್, ಎಂಜಿ ನಾಯ್ಕ್, ವಿನೋದ್ ನಾಯ್ಕ್ ರಾಯಲಕೇರಿ, ಎಚ್ಆರ್ ಗಣೇಶ್, ಗಣಪತಿಗೌಡ ಚಿತ್ತಾರ, ಯೋಗೇಶ್ ಮೇಸ್ತಾ, ಶ್ರೀಕಲಾ ಶಾಸ್ತ್ರಿ, ಪಟ್ಟಣ ಪಂಚಾಯತ್ ಸದಸ್ಯರು, ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು.